ವೀಕ್ಷಕರೇ, ಇದು ಪ್ರಜಾವಾಣಿಯ ಮೊದಲ ಸುದ್ದಿ ನೋಡ್ಬಿಡೋಣ. ಮೊದಲ ಸುದ್ದಿ ಈ ರೀತಿ ಆಗಿದೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ವಿವಾದ, ಆರೋಪಿಗಳಿಂದ 79.85 ಲಕ್ಷ ನಗದನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ದೇಣಿಗೆಗೆ ಕಣ್ಣ 8 ಮಂದಿಯನ್ನ ಬಂಧಿಸಲಾಗಿದೆ. ರಾಮ ಮಂದಿರಕ್ಕೆ ಬಂದ ದೇಣಿಗೆ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು, ಎಫ್ಐಆರ್ನಲ್ಲಿ ಹೆಸರಿಸಲಾದ ಒಟ್ಟು 8 ಮಂದಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸದಸ್ಯ ಕೃಷ್ಣ ಮೋಹನ್ ನೀಡಿದಂಥ ದೂರಿನ ಅನ್ವಯ 8 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಹಣದ ಅವ್ಯವಹಾರದ ಕುರಿತಂತೆ ತನಿಖೆ ನಡೆಸೋಕೆ ಉತ್ತರ ಪ್ರದೇಶ ಸರ್ಕಾರವು ವಿಶೇಷ ತನಿಖಾ ತಂಡವನ್ನು SITಯನ್ನ ರಚಿಸಿತ್ತು. ತನಿಖೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ಎಫ್ಐಆರ್ ಹಾಗೂ SITಯು ಪ್ರಾಥಮಿಕ ತನಿಖೆಯ ಶಿಫಾರಸು ಆಧರಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಪೊಲೀಸ್ ಅಧಿಕಾರಿಗಳು ಇದೀಗ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ವಿಚಾರಣೆಗಾಗಿ ಜೂನ್ 29ರವರೆಗೆ ವಶಕ್ಕೆ ಪಡೆಯಲಾಗಿದೆ ಅಂತ ಮಾಹಿತಿಯನ್ನು ಇದೇ ಸಂದರ್ಭದಲ್ಲಿ ನೀಡಲಾಗಿದೆ. ನೋಡಿ, ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ದಂಥ ಪ್ರಕರಣ ಆಗಿತ್ತು. ಆಮೇಲೆ ಎಲ್ಲರೂ ಬೆಚ್ಚಿ ಬಿದ್ದಿದ್ರು, ಏನಪ್ಪ ಇದು ಈ ಥರ ಆಗೋಗ್ಬಿಡ್ತಲ್ಲ ಅಂತ. ಅಯೋಧ್ಯೆ ಮೇಲೆ ಕೆಟ್ಟ ದೃಷ್ಟಿ ಹಾಕಬೇಡಿ, ರಾಮನ ಘನತೆಯನ್ನು ಎತ್ತಿ ಹಿಡಿಬೇಕು. ಈಗಾಗಲೇ SIT ರಚಿಸಲಾಗಿದ್ದು ಜನರ ನಂಬಿಕೆಯನ್ನು ಘಾಸಿಗೊಳಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಜಂಪತ್ ರಾಯ್ ಮಿಶ್ರಾ ರಾಜೀನಾಮೆ, ದೇಣಿಗೆ ದುರುಪಯೋಗ ವಿಚಾರವು ತೀವ್ರ ಟೀಕೆಗೆ ಗುರಿಯಾದ ಬೆನ್ನಲ್ಲೇ ರಾಮ ಜನ್ಮ ಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಟ್ರಸ್ಟ್ನ ಮತ್ತೊಬ್ಬ ಸದಸ್ಯ ಅನಿಲ್ ಮಿಶ್ರಾ ಕೂಡ ಟ್ರಸ್ಟ್ನ ಅಧ್ಯಕ್ಷ ಮಹಂತ್ ನೃತ್ಯ ಗೋಪಾಲ್ ದಾಸ್ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇದೆ. ದೇಣಿಗೆ ದುರುಪಯೋಗದ ಆರೋಪ ಕೇಳಿಬಂದ ತಕ್ಷಣ ನಿಷ್ಪಕ್ಷಪಾತ ತನಿಖೆ ನಡೆಸೋದಕ್ಕೆ ರಾಯ್ ಹಾಗೂ ಮಿಶ್ರಾ ರಾಜೀನಾಮೆಗೆ ವಿರೋಧ ಪಕ್ಷಗಳು ಒತ್ತಾಯಿಸಿದ್ವು. ಇದೀಗ ಅವರು ರಾಜೀನಾಮೆ ನೀಡಿದ್ದಾರೆ. ಎಫ್ಐಆರ್ನಲ್ಲಿ ಈ ಇಬ್ಬರ ಹೆಸರು ಉಲ್ಲೇಖಿತವಾಗಿಲ್ಲ. ರಾಯ್ ರಾಜೀನಾಮೆ ಕುರಿತಂತೆ ಯಾವುದೇ ಮಾಹಿತಿ ಇಲ್ಲ ಅಂತ ವಿಶ್ವ ಹಿಂದೂ ಪರಿಷತ್ನ ವಕ್ತಾರ ವಿನೋದ್ ಬನ್ಸಾಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ 1 ಕೋಟಿ ದೇಣಿಗೆಗೆ ರಸೀದಿನೇ ಸಿಕ್ಕಿಲ್ಲ ಅಂತ ಒಬ್ರು ಹೇಳ್ಕೊಂಡಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ಶಿವಸೇನಾ ಪಕ್ಷವು ನೀಡಿದಂಥ 1 ಕೋಟಿ ದೇಣಿಗೆಗೆ ಇಲ್ಲಿವರೆಗೂ ರಸೀದಿನೇ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಸಂಜಯ್ ರಾವುತ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಈ ಥರ ಎಲ್ಲ ಆದರೆ ಸಮಸ್ಯೆಗಳಾಗತ್ತೆ. ದೇಣಿಗೆಯನ್ನು ಪಡ್ಕೊಳ್ಳೋದು ಅಷ್ಟೇ ಅಲ್ಲ, ದೇಣಿಗೆಯನ್ನು ಯಾವ ರೀತಿಯಾಗಿ ಸಂಗ್ರಹಿಸಿಟ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ನೋಡಿ, ದೇಣಿಗೆಗೆ ಕನ್ನ ಹಾಕಿದ 8 ಮಂದಿಯನ್ನು ಬಂಧಿಸಿದ ನಂತರ ಈ ಪ್ರಕರಣದಲ್ಲಿ ಮತ್ತೊಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇರೋದು. ಈ ಅವಿನಾಶ್ ಶುಕ್ಲಾ, ಆಮೇಲೆ ಅನ್ಕುಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರ್ಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಶುಭಾಂಶು ಶ್ರೀವತ್ಸವ ಹಾಗೆ ರಾಮಶಂಕರ್ ಯಾದವ್ ಬಂಧಿತರು. ಈ ಆರೋಪಿಗಳೆಲ್ಲರೂ ದೇವಾಲಯಕ್ಕೆ ಬರ್ತಾ ಇದ್ದಂಥ ದೇಣಿಗೆನ ಲೆಕ್ಕ ಹಾಕುವ ಹಾಗೂ ಆಭರಣಗಳ ಮೇಲ್ವಿಚಾರಣೆಯ ಹೊಣೆಯನ್ನ ಹೊತ್ತವರಾಗಿದ್ರು ಅಂತ ಅಧಿಕಾರಿಗಳು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ತನಿಖಾಧಿಕಾರಿಗಳು ಆರೋಪಿಗಳಿಂದ ಇದುವರೆಗೆ 79.85 ಲಕ್ಷ ನಗದನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇನ್ನು ಪ್ರಕರಣದ ಕುರಿತು ತನಿಖೆ ನಡೆಸೋಕೆ ಉತ್ತರ ಪ್ರದೇಶ ಸರ್ಕಾರವು ಲಖನೌದ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ 3 ಸದಸ್ಯರ SITಯನ್ನು ಕೂಡ ರಚಿಸಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಬಿಜೆಪಿಯದ್ದು ನಕಲಿ ಹಿಂದುತ್ವ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಗೋವು ಧರ್ಮಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದಂಥ ನಾಯಕರುಗಳು ರಾಮ ಮಂದಿರ ವಿಚಾರದಲ್ಲಿ ಆರಂಭದ ದಿನದಿಂದಲೂ ತಪ್ಪು ನಿರ್ಧಾರ ತೆಗೆದುಕೊಳ್ಳಲಾಯಿತು. ಧಾರ್ಮಿಕ ಮುಖಂಡರ ಸಲಹೆಗಳನ್ನು ಪರಿಗಣಿಸದೆ ರಾಜಕಾರಣಿಗಳನ್ನು ಸೇರಿಸಿ ಟ್ರಸ್ಟನ್ನು ರಚಿಸಲಾಯಿತು. ಸಂತರು ಅರ್ಚಕರನ್ನು ಹೊರಗಿಡಲಾಯಿತು ಅಂತ ದೂರಲಾಗಿದೆ. ಈ ವಿಚಾರದಲ್ಲಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹ ಅನೇಕರು ಬಿಜೆಪಿಯದು ನಕಲಿ ಹಿಂದುತ್ವ ಅಂತ ಆರೋಪವನ್ನು ಕೂಡ ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಯೋಧ್ಯೆಯನ್ನ ವಿಭಜನಕಾರಿ ರಾಜಕೀಯಕ್ಕೆ ಬಳಸ್ಕೊಂಡ ನಂತರ ಸಾಮಾನ್ಯ ಭಕ್ತರು ನೀಡಿದ ದೇಣಿಗೆಯನ್ನ ಬಿಜೆಪಿ ಮತ್ತು RSS ಲೂಟಿ ಮಾಡಿದ್ದು ಅವರ ನಂಬಿಕೆಯನ್ನೇ ಘಾಸಿಗೊಳಿಸಿದೆ ಅಂತ KC ವೇಣುಗೋಪಾಲ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಆಪ್ನ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಅಂದ್ರೆ, ರಾಮ ಮಂದಿರ ದೇಣಿಗೆ ವಿಚಾರದಲ್ಲಿ ದೊಡ್ಡ ವ್ಯಕ್ತಿಗಳನ್ನು ರಕ್ಷಿಸೋಕೆ ಕೆಳಹಂತದ ನೌಕರ
ನೌಕರುಗಳನ್ನು ಗುರಿಯಾಗಿಸಲಾಗ್ತಾ ಇದೆ. ಕಣ್ಣೊರೆಸುವ ತಂತ್ರವಾಗಿ ಕೆಳ ಹಂತದ 8 ಮಂದಿ ನೌಕರರನ್ನ ಬಂಧಿಸಲಾಗಿದೆ ಅನ್ನೋದನ್ನ ಕೇಜ್ರಿವಾಲ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ದೊಡ್ಡವರ ಕೈವಾಡ ಅನ್ನೋದಿದೆ, ದೊಡ್ಡವರಿದ್ದಾರೆ. ಇವರು ಕೇವಲ ನಾವು ಆ್ಯಕ್ಷನ್ ತೆಗೆದುಕೊಂಡಿದ್ದೀವಿ, ಯಾರನ್ನೂ ಬಿಡಲ್ಲ ಅಂತ ಹೇಳೋದಕ್ಕೆ ಸಣ್ಣ ಪುಟ್ಟವ್ರ ಮೇಲೆ ಆ್ಯಕ್ಷನ್ಸ್ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಕೆಲಸ ಮಾಡ್ತಿರೋರ ವಿರುದ್ಧ ಆ್ಯಕ್ಷನ್ಸ್ ತೆಗೆದುಕೊಳ್ತಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ನಿಜವಾಗ್ಲೂ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ, ಅದು ನೀಟಾಗಿ ಆ್ಯಕ್ಷನ್ಸ್ ಆಗ್ತಾ ಇಲ್ಲ. ಇದು ಕೇವಲ ಕಣ್ಣು ಒರೆಸುವ ತಂತ್ರ ಅಷ್ಟೇ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ವಿಚಾರ ನೋಡಿ, ದೇಣಿಗೆಗೆ ಕನ್ನ ಹಾಕಿದಂಥ ಒಂದು ವಿಚಾರ ವ್ಯಾಪಕವಾಗಿ ದೇಶದಾದ್ಯಂತ ಚರ್ಚೆಗಾಗಿದೆ. ನೀವು ರಾಮ ಮಂದಿರ ನಿರ್ಮಾಣ ಅನ್ನೋದು ಎಷ್ಟೋ ವರ್ಷಗಳ ಕನಸು ನಮಗೆ. ಸೊ ಆ ರಾಮ ಮಂದಿರ ನಿರ್ಮಾಣ ಆದಾಗ ಇನ್ಮೇಲಾದರೂ ಹೋಗಿ ಬರ್ಬೋದು, ನಾವು ಒಂದು ನೆಮ್ಮದಿ ಅನ್ನೋದಿದೆ. ಈ ಥರದ ಮೈಂಡ್ಸೆಟ್ಟಲ್ಲಿ ಇದ್ದವರಿಗೆ ಈ ಥರ 79 ಲಕ್ಷ ಕಳ್ತನ ಆಗುತ್ತೆ, ಇನ್ನೇನೋ ಆಗುತ್ತೆ, ಮತ್ತೇನೋ ಆಗುತ್ತೆ, ಅಲ್ಲಿ ಮಿಸ್ಯೂಸ್ ಆಗುತ್ತೆ. ಹೆಂಗೆ ದೊಡ್ಡ ವ್ಯಕ್ತಿಗಳು ಉದ್ಘಾಟನೆ ಮಾಡಿದ್ದು, ದೊಡ್ಡ ಇತಿಹಾಸವೇ ಇದೆ ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ. ಅಂಥ ರಾಮ ಮಂದಿರದಲ್ಲಿ ಈ ಥರದ್ದು ನಡೆಯುತ್ತೆ ಅಂದಾಗ ಅದು ಮನಸ್ಸಿಗೆ ಘಾಸಿ ಅಲ್ವಾ? ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆಯೇ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಅದನ್ನೇ ಹೇಳ್ತಾ ಇರೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ರಾಮನ ಹೆಸರನ್ನು ಎತ್ತಿ ಹಿಡಿಯೋ ಕೆಲಸ ಮಾಡಬೇಕು. ರಾಮ ಮಂದಿರ ಅನ್ನುವಂಥದ್ದನ್ನು ನಾವು ಎಲ್ಲ ಕಡೆಯೂ ಈ ಐತಿಹಾಸಿಕ ಹಿನ್ನೆಲೆ, ಆಮೇಲೆ ಅದರ ಮಹತ್ವ ಇದನ್ನು ತಿಳಿಸ್ಬೇಕು. ಆ ವಿಚಾರಗಳಲ್ಲಿ ಸುದ್ದಿ ಆಗಬೇಕು. ಅದನ್ನು ಬಿಟ್ಟು ಇಲ್ಲಿ ಕನ್ನ ಹಾಕಿದ್ರಂತೆ, ಲೂಟಿ ಹೊಡೆದ್ರಂತೆ, ಆ ಥರದ್ದೆಲ್ಲ ಏನು ಚೆನ್ನಾಗಿರತ್ತೆ ಅನ್ನೋದನ್ನು ಪ್ರಶ್ನಿಸ್ತಾ ಇದ್ದಾರೆ. ಕೋಟ್ಯಾಂತರ ಹಿಂದೂಗಳ ಭಾವನೆಗೂ ಕೂಡ ಧಕ್ಕೆ ಆದಂಥ ವಿಚಾರ ಇದೊಂದು ವಿಚಾರ. ಈ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಬರುವಂಥ ದೇಣಿಗೆ ಆಗಿರಬಹುದು ಅಥವಾ ಕಾಣಿಕೆಯ ಹಣಗಳಾಗಿರಬಹುದು, ಇವುಗಳೆಲ್ಲದರ ಬಗ್ಗೆ ಮಾನಿಟರ್ ಮಾಡಬೇಕಾಗತ್ತೆ. ಮುಂದೆಂದೂ ಈ ಥರದ ಸುದ್ದಿಗಳು ಕೇಳದಂತೆ ಆಗಬೇಕು ಅನ್ನೋದು ಅನೇಕರ ಬೇಡಿಕೆ ಮತ್ತು ಒತ್ತಾಯವೂ ಕೂಡ ಹೌದು.